ಸಹೃದಯ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ. ಶಾಂತಿ ಮಾಹಿತಿ ಚಾನಲ್ಗೆ ಸ್ವಾಗತ. ಕಳೆದ ವಿಡಿಯೋದಲ್ಲಿ ನಾನು ನಿಮ್ಗೆ ಗಿರಿಮನೆ ಶಾಮರಾವ್ರವರು ಬರೆದಿರುವಂತಹ ಮಕ್ಕಳನ್ನ ಹೇಗ್ ಬೆಳೆಸೋದು ಆ ವಿಷಯದಲ್ಲಿ ಒಂದು ಟಾಪಿಕ್ ಅನ್ನ ತಗೊಂಡಿದ್ದೆ. ಮಕ್ಕಳು ನಮ್ಮನ್ನ ಹೇಗ್ ಮಾಡ್ದಿರೋ ತರ ನಾವು ಪೇರೆಂಟ್ಸ್ ಹೇಗಿರ್ಬೇಕಾಗತ್ತೆ ಅನ್ನೋದು. ಸೊ ಇವತ್ತಿನ ವಿಡಿಯೋದಲ್ಲಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಮಾಹಿತಿಯನ್ನು ಅವರು ಬುಕ್ ಅಲ್ಲಿ ಬರ್ದಿದ್ದಾರೆ. ಸೊ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ. ದಯವಿಟ್ಟು ಇಂಥ ಪುಸ್ತಕಗಳಲ್ಲಿ ಇರೋದನ್ನ ನಾವು ತಿಳ್ಕೊಂಡಾಗ ನಾವು ಮಕ್ಕಳ ವಿಷಯದಲ್ಲಿ ಮಾಡುವಂತಹ ಎಷ್ಟೋ ತಪ್ಪುಗಳು ಕಡಿಮೆ ಆಗತ್ತೆ. ದಯವಿಟ್ಟು ತಗೊಂಡು ಓದಿ, ಇಲ್ಲ ಅಂದ್ರೆ ಸಾಧ್ಯವಾದ್ರೆ ಇಂಥ ವಿಡಿಯೋಗಳನ್ನಾದ್ರೂ ನೋಡಿ. ಸೊ 3 ಬುಕ್ ಇದೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಮಕ್ಕಳನ್ನ ಬೆಳೆಸೋದು ಹೇಗೆ, ಗಿರಿಮನೆ ಶಾಮರಾವ್ ಅವರು ಬರೆದಿರುವಂತ ಭಾಗ 1, ಹಾಗೆ ಭಾಗ 2ರಲ್ಲಿ ಮಕ್ಕಳೊಡನೆ ಆಟ ಪಾಠ ಒಡನಾಟ ನಾವು ಹೇಗೆ ಇಟ್ಕೋಬೇಕು ಅನ್ನೋದು ತುಂಬಾ ಚೆನ್ನಾಗಿದೆ ಕಂಟೆಂಟ್ ಕೂಡ. ಹಾಗೆ ನಾವು ಮಕ್ಕಳು ಮತ್ತು ಶಿಕ್ಷಣ ಅಂತ ಹೇಳಿ ಅದ್ರಲ್ಲಿ ಇವತ್ತೊಂದು ವಿಷಯವನ್ನ ತಗೊಂತಿದ್ದೀನಿ. ತುಂಬಾ ಚೆನ್ನಾಗಿದೆ ಈ ವಿಷಯ, ನಿಮ್ಗೆ ಖಂಡಿತ ಇಷ್ಟ ಆಗತ್ತೆ. ಯಾಕಂದ್ರೆ ಒಬ್ರು ಕಮೆಂಟ್ ಹಾಕಿದ್ರು, ಒಬ್ರು ಮೇಡಮ್ ನಮ್ ಮಗಳು ಸಿಕ್ಕಾಪಟ್ಟೆ ಹೇಳಿದ ಮಾತು ಕೇಳಲ್ಲ, ರೂಮ್ ಬಾಗ್ಲಾಕೊಂತಾಳೆ, ಹೆಚ್ಚಿದ್ರೆ ಕೋಪ ಮಾಡ್ಕೊಂತಾಳೆ, ಅಳ್ತಾಳೆ, ಮನೆ ಬಿಟ್ಟು ಹೋಗ್ತೀನಿ ಅಂತಾಳೆ, ಮಾತಿದ್ರೆ ನನ್ ಜೀವಕ್ಕೆ ಏನಾದ್ರು ಅಪಾಯ ಮಾಡ್ಕೊಂತೀನಿ ಅಂತಾಳೆ. ಹೇಗ್ ಮೇಡಮ್ ಇವ್ರನ್ನ ಹ್ಯಾಂಡಲ್ ಮಾಡೋದು ಅಂತ ಕೇಳಿದ್ರು. ಸೊ ಹಾಗಾಗಿ ನನ್ಗನ್ಸ್ತು ಇದು ಟೀನೇಜ್ ಅಲ್ಲಿ ಇರುವಂತಹ ಎಲ್ಲಾ ಮನೆ ಮಕ್ಕಳ ಸಮಸ್ಯೆನೂ ಕೂಡ ಇದೇ ಆಗಿರುತ್ತೆ. ಸೊ ಹಾಗಾಗಿ ಇದನ್ನ ಕೊನೆ ತನಕ ನೋಡಿ, ಖಂಡಿತ ನಿಮ್ಗೆ ಇಲ್ಲಿ ಇದ್ರಲ್ಲಿರೋ ಒಂದ್ ಅಂಶನಾದ್ರೂ ಹೆಲ್ಪ್ ಆಗೇ ಆಗತ್ತನ್ನೋ ಭರವಸೆಯೊಂದಿಗೆ ಓದ್ತಾ ಇದ್ದೀನಿ. ದಯವಿಟ್ಟು ಕೇಳಿಸ್ಕೊಳ್ಳಿ. ಮಕ್ಕಳ ವೈಯಕ್ತಿಕ ವಿಷಯಗಳಲ್ಲಿ ಎಷ್ಟು ಉದ್ದದ ಮೂಗು ನಾವು ತೋರಿಸ್ಬೇಕು ಅಂತ. ಎಷ್ಟ್ ಚೆನ್ನಾಗಿದೆಯಲ್ಲ ಟಾಪಿಕ್. ನಾವು ಮಕ್ಕಳನ್ನ ಹೆತ್ತಿದೀವಿ, ನಮ್ ಮಕ್ಳು ನಂಗೆಲ್ಲ ಗೊತ್ತು ಅಂದ್ಬಿಟ್ಟು ನಾವ್ ಏನ್ ಮಾಡ್ತೀವಿ ಹೇಳಿ, ಪ್ರತಿ ಒಂದ್ ವಿಷಯಕ್ಕೂ ಮಕ್ಕಳ ವೈಯಕ್ತಿಕ ವಿಷಯಕ್ಕೆ ಮೂಗ್ ತೋರಿಸ್ಕೊಂಡು ಹೋಗ್ತೀವಿ. ಇದು ಎಷ್ಟುದ್ದ ಮೂಗ್ ತೋರಿಸ್ಬೇಕು, ಇಷ್ಟ ಅನ್ನೋದನ್ನ ಹೇಳ್ತಾರೆ. ಸಾಮಾನ್ಯವಾಗಿ 10-12 ವರ್ಷ ಕಳೆಯುತ್ತಿದ್ದಂತೆ ಮಕ್ಕಳು ನಮ್ಮಿಂದ ಬೇರೆಯಾಗಿ ಮಲಗಲು ಇಷ್ಟಪಡುತ್ತಾರೆ. ಕರೆಕ್ಟ್ ಅಲ್ವಾ? ಅವ್ರಿಗೆ ನಮ್ ಜೊತೆ ಮಲಗೋದಕ್ಕೆ ಇಷ್ಟ ಆಗೋದಿಲ್ಲ, ಇಲ್ಲ ಪೇರೆಂಟ್ಸ್ ಕೂಡ ಮಲಗಿಸ್ಬಿಡ್ತಾರೆ ಸಪ್ರೇಟ್, ಈಗ ದೊಡ್ಡವರಾಗಿದ್ಯಾ ಹೋಗ್ ಮಲ್ಕೋ ಅಂತ. ಆ ವಯಸ್ಸಿನಿಂದಲೇ ಅವರು ನಮ್ಮೆದುರು ಬೆತ್ತಲೆಯಾಗಿ ಸ್ನಾನ ಮಾಡಲು ಕೂಡ ಇಷ್ಟಪಡುವುದಿಲ್ಲ. ಆಯ್ತಾ? ಅಮ್ಮ ಮೈಗೆ ಎಣ್ಣೆ ಹಚ್ಚಲು ಬಂದರೆ ನಿರಾಕರಿಸ್ತಾರೆ. ಅಂದರೆ ಅವರಾಗಲೇ ಸ್ವಂತಿಕೆ ಬೆಳೆಸಿಕೊಳ್ಳಲು ಪ್ರಾರಂಭಿಸಿದ್ದಾರೆ. ಇದು ಹೆಚ್ಚಿನ ಮನೆಯಲ್ಲಿ ಎಲ್ರಿಗೂ ಆಗುತ್ತೆ. ಅಮ್ಮ ಕೇಳ್ತಾಳೆ, ಯಾಕಮ್ಮ ನಾನ್ ಸ್ನಾನ ಮಾಡಕ್ ಬಿಡಲ್ಲ, ಮೈಗೆ ಎಣ್ಣೆ ಹಚ್ಚಕ್ ಬಿಡಲ್ಲ ಅಂದ್ರೆ ಅದು ಅವ್ರಿಗೆ ಇಷ್ಟ ಆಗ್ತಿರಲ್ಲ. ಸ್ವಂತಿಕೆ ಶುರುವಾಗಿರುತ್ತೆ. ಚಿಕ್ಕ ಮಕ್ಕಳಿರುವಾಗ ಎಲ್ಲದಕ್ಕೂ ಒಪ್ಕೊಂಡಿರ್ತಾರೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಮಕ್ಳು ಇವಾಗ ಟೀನೇಜ್ ಅಲ್ಲಿ ಇದ್ದಾರೆ, ಅವ್ರಿಗೂ ಒಂದು ಸ್ವಂತಿಕೆ ಅನ್ನೋದು ಇದೆ ಅನ್ನೋದು ಈ ಪ್ಯಾರದಿಂದ ಅರ್ಥ ಆಗಿದೆ. ಇದಕ್ಕೋಸ್ಕರ ನೀವು ನನ್ ಮಗ್ಳು ಇವಾಗ ಹೇಳಿದ ಮತ್ತೆ ಕೇಳಲ್ಲ ಅಂತಾನೋ, ಅಥವಾ ಬಹಳ ದೊಡ್ಡೊಳಾಗಿ ಬಿಟ್ಟಿದ್ಯಾ ಬಿಡು ನನ್ ಹೆಲ್ಪ್ ನಿನಗ್ ಬೇಡ ಅಂತಾನೋ ನಾವು ಅವ್ರನ್ನ ಮೂದಲಿಸೋದು ಬೇಡ. ಇದು ಅವರ ಸ್ವಂತಿಕೆ. ಓಕೆ, ನೆಕ್ಸ್ಟ್ ಹೇಳ್ತಾರೆ, ಮಕ್ಕಳಿಗೆ ಪ್ರಾಯ 12 ದಾಟುತ್ತಿದ್ದಂತೆ ಅವರ ಮನೋಭಾವ ಪೂರ್ತಿಯಾಗಿ ಬದಲಾಗುತ್ತಾ ಹೋಗುತ್ತಂತೆ. 12 ದಾಟ್ತಾ ಇದ್ದಾಗೆ ಅವರು ಮೆಂಟಲಿ ಚೇಂಜಸ್ ಕಾಣಿಸ್ತಾರೆ. ಇದನ್ನ ನಾವು ತಿಳ್ಕೋಬೇಕು. ಇಷ್ಟು ದಿನ ಹುಡುಗ ಹುಡುಗಿ ಹತ್ತಿರ, ಹುಡುಗಿ ಹುಡುಗನ ಹತ್ರ ಹೆಚ್ಚು ಮಾತಾಡೋದಕ್ಕೆ ಅವ್ರು ಇಷ್ಟ ಪಡ್ತಿರ್ಲಿಲ್ಲ. ಆದ್ರೆ 12 ದಾಟಿದ್ಮೇಲೆ ಹುಡುಗ ಹುಡುಗಿ ಜೊತೆ ಸ್ವಲ್ಪ ಅಟ್ರಾಕ್ಟ್ ಆಗೋಕ್ ಶುರು ಮಾಡ್ತಾರೆ. ಹಾಗೆ ಹುಡುಗ ಹುಡುಗಿ ಜೊತೆ ಅಟ್ರಾಕ್ಟ್ ಆಗೋಕೆ ಶುರು ಮಾಡ್ತಾರೆ. ಬೇರೆ ಲಿಂಗಗಳನ್ನ ಆಕರ್ಷಿಸೋದು ಅಂತಾರೆ. ಇದು ಅಪರಾಧವೂ ಅಲ್ಲ, ತಪ್ಪು ಅಲ್ಲ. ಇದು ಆ ವಯಸ್ಸಿನಲ್ಲಿ ಆಗುವಂತಹ ಒಂದು ಬದಲಾವಣೆ. ಇದನ್ನ ನಾವು ತಿಳ್ಕೋಬೇಕು. ಅಯ್ಯೋ ನಮ್ ಹುಡುಗ ಹುಡುಗಿ ಜೊತೆ ಮಾತಾಡ್ತಿದ್ದಾಳೆ, ಅಥವಾ ಹುಡುಗಿ ಹುಡುಗನ ಜೊತೆ ಮಾತಾಡ್ತಿದ್ದಾಳೆ ಅಂತ ಹಳೇ ಕಾಲದಲ್ಲಿ ನಾವು ನಮ್ಮನ್ನ ಹೆತ್ತವ್ರು ಬೆಳೆಸಿದ್ರಲ್ಲ, ಆ ತರ ಮಾಡೋದಕ್ಕೆ ಆಗೋದಿಲ್ಲ. ಇವೆಲ್ಲವೂ ಕಾಮನ್, ನಡೆಯುವಂತಹದ್ದು. ಆದ್ರೆ ನಾವು ಎಚ್ಚರ ತಪ್ಪು ಹಾಗಿಲ್ಲ. ಮುಂದಕ್ಕೆ ಹೇಳ್ತಾರೆ ಯಾವ್ದಕ್ ನಾವು ಸ್ವಲ್ಪ ಗಮನ ಕೊಡ್ಬೇಕು ಅನ್ನೋದನ್ನ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಈ ಟೈಮಲ್ಲಿ ಅವ್ರು ಹೇಗೆಲ್ಲ ಚೇಂಜಸ್ ಆಗ್ತಾರಂತೆ. ದಿನದಿಂದ ದಿನಕ್ಕೆ ಅವ್ರಿಗೆ ಆಕರ್ಷಣೆ ಜಾಸ್ತಿ ಆಗತ್ತೆ. ಅವರ ಹೇರ್ ಸ್ಟೈಲ್ ಚೇಂಜ್ ಆಗತ್ತೆ. ಪೌಡರ್ ಮುಖದ ಮೇಲೆ ಜಾಸ್ತಿ ಬೀಳತ್ತೆ. ಬಟ್ಟೆ ಎಲ್ಲ ನೀಟಾಗಿ ಗರ್ಗರಿ ಆಗಿರತ್ತೆ. ಹಾಗೆ ನಡೆ ನುಡಿಗಳಲ್ಲಿ ಗಂಭೀರತೆ, ಒಂಥರ ಏನೋ ಫುಲ್ ಗಂಭೀರತೆ ಬಂದಿರತ್ತೆ. ಅದಕ್ಕೆ ಅಡ್ಡಿ ಎಂದು ಭಾವಿಸಿದವರ ಮೇಲೆ ಅಸಹನೆ, ಕೋಪ ಮೂಗಿನ ತುದಿಗೆ ಬಂದ್ಬಿಡ್ತದೆ. ಅಂದ್ರೆ ಯಾರಾದ್ರೂ ನಾವು ಏನಿ ಹುಡುಗಿ ಫ್ರೆಂಡ್ ಮಾಡ್ಕೋಬೇಡಮ್ಮ, ಹುಡುಗನ್ ಫ್ರೆಂಡ್ ಮಾಡ್ಕೋಬೇಡ ಅಂದ್ರೆ ಅವ್ರಿಗೆ ಸಿಟ್ಟು ಬರುತ್ತಂತೆ. ಓಕೆ, ಯಾವ್ದೋ ಸಿನಿಮಾ ಹೀರೋನೋ ಹೀರೋಯಿನ್ ಗಳ ಫೋಟೋವನ್ನ ತಮ್ಮ ಮೊಬೈಲ್ ಅಲ್ಲಿ ಆಗಿರ್ಬೋದು, ಅಥವಾ ಪಿಕ್ಚರ್ ನ ಕಟ್ ಮಾಡಿ ಇಟ್ಕೊಳ್ಳೋದಾಗಿ ಮಾಡ್ತಾರಂತೆ. ಅದೊಂದ್ ಟೈಮ್ ಹಾಗೆ, ಅವಾಗೆಲ್ಲ ಹಾಗೆ ಅಲ್ವಾ, ಫಿಲ್ಮ್ ಅಲ್ಲಿ ನೋಡಿದವ್ರ ಫೋಟೋಸ್ ಎಲ್ಲ ಕಟ್ ಮಾಡಿ ಇಟ್ಕೊಂತಿದ್ರು. ಅದೊಂದ್ ತಪ್ಪು ಅಂತ ಹೇಳೋದಕ್ ಆಗೋದಿಲ್ಲ. ಹಾಗೆ ಪತ್ರಿಕೆಗಳಲ್ಲಿ, ವಾರ ಪತ್ರಿಕೆಗಳಲ್ಲಿ ಯಾವ್ದಾದ್ರೂ ಸೆಕ್ಸಿಗೆ ಸಂಬಂಧಪಟ್ಟಂತ ವಿಷಯ ಇದ್ರೆ ಅದನ್ನ ಅವ್ರ ಕಣ್ಣಿಗೆ ಬೀಳುತ್ತೆ. ಅದನ್ನ ಓದೋದಕ್ಕೆ ಅವರು ಇಷ್ಟಪಡ್ತಾರೆ. ಓಕೆ, ಆದ್ರೆ
ಇಲ್ಲಿ ಪೇರೆಂಟ್ಸ್ ಹುಷಾರಾಗಿರ್ಬೇಕಾಗಿರೋದು ಎಲ್ಲಿ ಅಂತಂದ್ರೆ, ನಾವು ಮಕ್ಕಳಿಗೆ ಒಳ್ಳೆಯ ಲೈಂಗಿಕತೆಗೆ ಸಂಬಂಧಪಟ್ಟಂತಹ ಡಾಕ್ಟರ್ ಬರೆದಂತಹ ಬುಕ್ಸ್ ಗಳನ್ನ ಕೊಟ್ಟು ಓದಿಸೋದ್ರಲ್ಲಿ ಏನು ತಪ್ಪಿಲ್ಲ. ಅಂದ್ರೆ ಈಗ ಕೇಳು ಕಿಶೋರಿ ಅಂತ ಒಂದಿದೆ, ಡಾಕ್ಟರ್ ಅನುಪಮ ನಿರಂಜನ್ ಮೇಡಮ್ ಬರ್ದಿರುವಂತದ್ದು. ಅಂತ ಪುಸ್ತಕಗಳನ್ನ ನಾವು ಮಕ್ಳ ಮುಂದೆ ಇಡ್ಬೇಕು, ಅವ್ರು ಅದನ್ನ ಓದ್ಬೇಕು. ಆಗ ಅವ್ರಿಗೂ ಗೊತ್ತಾಗತ್ತೆ, ಓ ನಾನು ಈ ವಯಸ್ಸಿನಲ್ಲಿ ಇದೀನಿ, ಇವೆಲ್ಲ ಬದಲಾವಣೆಗಳಾಗುತ್ತೆ, ಇದು ನ್ಯಾಚುರಲ್ಲು, ನಾನೇನ್ ಹೆದರ್ಕೊಳ್ಳುವಂತದ್ ಬೇಡ, ನನ್ನ ಭಾವನೆಯನ್ನ ನಾನು ಹೇಗ್ ಕಂಟ್ರೋಲ್ ಮಾಡ್ಬೇಕು ಅನ್ನೋದು ಅವ್ರಿಗೆ ಚೆನ್ನಾಗ್ ಗೊತ್ತಾದಾಗ ಅವರು ಇತಿ ಮಿತಿಯಲ್ಲಿ ಇರ್ತಾರೆ, ಹೇಗಿರ್ಬೇಕು ಹಾಗಿರ್ತಾರೆ. ಅಂದ್ರೆ ಅವ್ರನ್ನ ಅವರು ನಿಯಂತ್ರಿಸ್ಕೊಳ್ಳೋದನ್ನ ಅವರು ಕಲಿತಾರೆ. ಹಾಗನ್ಬಿಟ್ಟು ಲ್ಯಾಪ್ಟಾಪ್ ನ ಹಚ್ಬಿಟ್ಟು ಒಬ್ಬೊಬ್ಬರನ್ನೇ ಮನೆ ರೂಮ್ ಅಲ್ಲಿ ಬಿಟ್ಬಿಡೋದಾಗಿರ್ಬಹುದು, ಇಂಟರ್ನೆಟ್ ಕನೆಕ್ಷನ್ ಕೊಟ್ಟು ಏನೋ ಓದ್ಕೊಂತಾರೆ, ಏನೋ ಬರ್ಕೊಂತಾರೆ ಅಂತ ನಾವು ನೆಗ್ಲೆಕ್ಟ್ ಮಾಡುವ ಹಾಗೆ ಇಲ್ಲ. ಯಾಕಂದ್ರೆ ಎಲ್ಲವೂ ಕೆಟ್ಟದ್ದು ಬರುತ್ತೆ, ಅದ್ರಲ್ಲಿ ಒಳ್ಳೇದು ಬರುತ್ತೆ, ನಿಮ್ಗೆ ಗೊತ್ತಿರುತ್ತೆ. ಆಗ ಮಕ್ಳಿಗೆ ಮನ್ಸಿಗೆ ಮೊದ್ಲೇ ಏಜ್ ಬೇರೆ ಈ ತರ ಇರುತ್ತೆ, ಅದನ್ನ ಹೇಗ್ ಹ್ಯಾಂಡಲ್ ಮಾಡ್ಬೇಕಂತ ಗೊತ್ತಾಗೋದಿಲ್ಲ. ತಪ್ಪು ದಾರಿಯನ್ನ ಹಿಡಿಯುವಂತ ಪ್ರಕರಣಗಳು ಇವತ್ತು ಜಾಸ್ತಿ ಆಗ್ತಿರೋದು ಈ ಮೊಬೈಲ್ ಮತ್ತು ಕಂಪ್ಯೂಟರ್ ಗಳನ್ನ ನಾವು ಕೊಟ್ಟು ಅವರನ್ನ ಫ್ರೀ ಆಗಿ ಬಿಡ್ತಿರೋದು ನಾವು ಗಮನಿಸ್ತಾ ಇಲ್ಲ. ಸೊ ಅದನ್ನೇ ಇವ್ರ ಲೇಖಕರು ಹೇಳ್ತಿದ್ದಾರೆ, ಬ್ಲೂ ಫಿಲ್ಮು, ಅಶ್ಲೀಲ ಪುಸ್ತಕಗಳನ್ನ ಓದುವುದು ಈ ಟೈಮಿಗೆ ಬಂದಾಗ ಅವರಿಗೆ ಅಟ್ರಾಕ್ಟ್ ಆಗ್ತಾರೆ. ಆದ್ರೆ ನಾವು ಅದನ್ನ ಗಮನಿಸಿ ಬುದ್ಧಿ ಹೇಳ್ಬೇಕು, ಏನನ್ನು ಓದ್ಬೇಕು, ಏನನ್ನು ತಿಳ್ಕೊಬೇಕು ಅನ್ನೋದನ್ನ ಅವರಿಗೆ ಅರಿವು ಮೂಡಿಸ್ಬೇಕು ಅಂತೆ. ಓಕೆ, ತೀರಾ ಅಶ್ಲೀಲವಾಗಿದ್ರೆ ಎಚ್ಚರಿಕೆಯನ್ನು ಕೂಡ ನೀಡಬೇಕಾಗತ್ತೆ. ಲೈಂಗಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟ ಪುಸ್ತಕವಾದ್ರೆ ಅದನ್ನ ಅವರಿಗೆ ಓದೋದಕ್ಕೆ ಬಿಡಿ ಅಂತ ಹೇಳ್ತಿದ್ದಾರೆ. ಇದಿಷ್ಟು ಅರ್ಥ ಆಯ್ತು ಅನ್ಕೊಂತೀನಿ. ಇನ್ಮೇಲಾದ್ರೂ ನಾವು ಮಕ್ಳಿಗೆ ಮೊಬೈಲ್ ಕೊಟ್ಟು ಆರಾಮಿರೋದು ತಪ್ಪಾಗತ್ತೆ. ಅದು ಎಸ್ಪೆಷಲಿ ಈ ವಯಸ್ಸಿನಲ್ಲಿ. ಚಿಕ್ಕ ಮಕ್ಳು ಏನ್ ಮಾಡ್ತಾರೆ, ಹೆಚ್ಚು ಅಂದ್ರೆ ಕಾರ್ಟೂನ್ ನೋಡ್ತಾರೆ, ಏನೇನೋ ಸಣ್ಣ ಪುಟ್ಟದ್ ನೋಡ್ತಾರೆ. ಬಟ್ ದೊಡ್ಡ ಹುಡುಗರು ಆತರ ನೋಡೋದಿಲ್ಲ. ಯಾಕಂದ್ರೆ ಅವರ ವಯಸ್ಸು ಆ ರೀತಿ ಇರುತ್ತೆ ಅನ್ನೋದು ನಮ್ಗೆ ಗೊತ್ತಿರ್ಬೇಕು. ಪ್ರಾಯಕ್ಕೆ ಬರುತ್ತಿರುವ ಮಗ ಅಥವಾ ಮಗಳು ಮೊಬೈಲ್ ನಲ್ಲಿ ಆಗಾಗ ಹುಡುಗಿಯರೊಂದಿಗೆ ನಮ್ಮೆದುರೇ ಮಾತನಾಡುವಾಗೆಲ್ಲ ಅನಗತ್ಯದ ಆತಂಕ ಬೇಡ. ಈಗ ಫಾರ್ ಎಕ್ಸಾಂಪಲ್ ಹುಡುಗಿ ಇದ್ದಾಳೆ ಅನ್ಕೊಳ್ಳಿ, ಹುಡುಗನ್ ಜೊತೆ ಮಾತಾಡ್ತಿರ್ತಾಳೆ, ಸ್ಕೂಲ್ ವಿಷಯ ಆಗಿರ್ಬೋದು, ಸ್ಕೂಲ್ ಅಲ್ಲದೆ ವಿಷಯದಾಗಿರ್ಬೋದು, ಎಲ್ ಮಾತಾಡ್ತಿದ್ದಾಳೆ, ನಮ್ ಮುಂದೆ ಮಾತಾಡ್ತಿದ್ದಾಳೆ ಅನ್ಕೊಳ್ಳೋಣ. ಸೊ ಆವಾಗ ನಾವು ಅತಿಯಾಗಿ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಅವ್ರಿಗೆ ಪ್ರಾಜೆಕ್ಟ್ ವಿಷಯ ಇರ್ಬೋದು ಅಥವಾ ಏನೋ ಒಂದು ಮ್ಯಾಟರ್ ಮಾತಾಡ್ತಿದಾರೆ ಅಂದ್ರೆ, ನಮ್ಮೆದ್ರೆ ಮಾತಾಡ್ತಿದಾರೆ ಅಂದ್ರೆ ನಾವು ಸುಮ್ಮನಿರೋಣ. ಆದ್ರೆ ಅವರ ಫೋನ್ ಬಂದಾಗೆಲ್ಲ ಟೆರೆಸ್ ಮೇಲೆ ಹೋಗೋದು, ಹೊರಗಡೆ ಹೋಗೋದು, ಕದ್ದು ಮುಚ್ಚಿ ಮಾತಾಡೋದು, ಅಥವಾ ನಾವು ಬಂದಾಗ ಫೋನ್ ಅನ್ನ ಆ ವಿಷಯವನ್ನ ಮಾತಾಡೋದ್ ಬಿಟ್ಟು ಬೇರೆ ಮಾತಾಡೋದು, ಇವೆಲ್ಲ ಮಾಡಿದಾಗ ನಾವು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಅನ್ನೋದನ್ನ ಕೂಡ ಹೇಳ್ತಾರೆ ಅವರು. ಈ ಸಮಯದಲ್ಲಿ ಅವರ ನಂಬಿಕೆನ ನಾವು ಗಳಿಸ್ಕೋಬೇಕಾಗತ್ತಂತೆ. ಮಾತಾಡೋಗೆಲ್ಲ ಯಾರ ಜೊತೆ ಮಾತಾಡ್ತೀಯ, ಯಾಕೆ ಮಾತಾಡ್ತೀಯ ಅಂತ ನಾವು ಪದೇ ಅವರ ಅಪನಂಬಿಕೆ, ಅವ್ರ ನಂಬಿಕೆಯಿಂದ ಅವ್ರ ಫ್ರೆಂಡ್ಸ್ ಜೊತೆ ಒಳ್ಳೆ ಮಾತಾಡ್ತಿದ್ರು ಕೂಡ ನಾವು ಅವ್ರನ್ನ ಪ್ರತಿ ಸರಿ ಅವಮಾನ ಮಾಡ್ತಿದ್ದಾಗ ಮಕ್ಳೇನ್ ಮಾಡ್ತಾರೆ, ಕದ್ದು ಮುಚ್ಚಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವಾಗ ಅವರಿಂದ ಸುಳ್ಳು ಹೇಳೋದ್ ಶುರು ಮಾಡ್ತಾರೆ. ಅವರಿಂದ ತಪ್ಪುಗಳು ಕೂಡ ಹಾಗೆ ಆಗತ್ತೆ. ಅದಕ್ಕೋಸ್ಕರ ಮಕ್ಕಳನ್ನ ಫಸ್ಟ್ ನಂಬೋಣ, ಅವರಿಗೆ ತಪ್ಪು ಯಾವ್ದು ಸರಿ ಯಾವ್ದು ಅನ್ನೋದನ್ನ ಹೇಳೋಣ ಅಷ್ಟೇ. ಓಕೆನಾ? ಈಗ ಫಾರ್ ಎಕ್ಸಾಂಪಲ್, ಈಗ ಒಂದ್ ಮಗಳಿದ್ದಾಳೆ ಅನ್ಕೊಳ್ಳಿ, ಈಗ ಅವಳು ಸ್ನಾನಕ್ಕೆ ಹೋಗ್ತಿರ್ತಾಳೆ ಅಮ್ಮನ ಹತ್ರ, ಅಮ್ಮ ನನ್ಗೆ ನನ್ ಫ್ರೆಂಡ್ ಫೋನ್ ಮಾಡ್ತಾರೆ, ಹೇಳು ನಾನು ಸ್ನಾನಕ್ಕೆ ಹೋಗಿದ್ದೀನಿ ಅಂತ, ಬಂದ್ಮೇಲೆ ಮಾಡಕ್ ಹೇಳು ಅನ್ನೋದಾಗಿರ್ಬೋದು. ಇಂಥ ಮಾತುಗಳನ್ನೆಲ್ಲ ಹೇಳಿದಾಗ ಮಕ್ಳಿಗೆ ನಾವು ನಂಬಬೇಕಾಗತ್ತ ಅವ್ರನ್ನ, ಆಯ್ತಾ? ಎಲ್ಲದಕ್ಕೂ ಅವಮಾನ ಅಥವಾ ಅನುಮಾನದಿಂದ ನೋಡಿದ್ರೆ ಅದು ನಮ್ಗೆ ಅಪಾಯ. ಹದಿಹರೆಯದಲ್ಲಿ ಸರಿಯಾದ ರೀತಿಯಲ್ಲಿ ಲೈಂಗಿಕ ಜ್ಞಾನ ಸಿಗದೆ ಹೋದ್ರೆ ಏನಾಗುತ್ತೆ, ಇನ್ಯಾವುದೋ ದಾರಿಯಲ್ಲಿ ಅವರು ಅದನ್ನ ಹುಡುಕ್ತಾರೆ. ಈಗ ಮನೇಲಿ ಊಟ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಹೇಳಿ, ಹಸುವಾಗ್ತಿದೆ, ಹೋಟೆಲ್ಗೆ ಹೋಗ್ತಾರೆ. ಹಾಗೆ ಈ ಒಂದು ವಯಸ್ಸಿನಲ್ಲಿ ಆಗುವಂತ ಭಾವನೆಗಳನ್ನ ಅವರಿಗೆ ಕಂಟ್ರೋಲ್ ಮಾಡೋದಕ್ಕೆ ಬರ್ಲಿಲ್ಲ ಅಂದ್ರೆ ಅವರು ಅಡ್ಡದಾರಿ ಹಿಡಿಯುವಂತ ಚಾನ್ಸಸ್ಗಳಿದೆ. ಸೊ ಹಾಗಾಗಿ ಮೊದ್ಲು ನಾವು ಅವ್ರಿಗೆ ಅದನ್ನ ತಿಳಿಸ್ಕೊಡೋಣ. ಇಲ್ಲ ನನಗ್ ತಿಳ್ಸಕ್ ಮುಜುಗರ ಆಗುತ್ತೆ ಅಥವಾ ನನ್ಗೆ ಹೇಳಕ್ ಬರಲ್ಲ ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಪುಸ್ತಕವನ್ನಾದ್ರೂ, ಅಂದ್ರೆ ಒಳ್ಳೆಯ ಡಾಕ್ಟರ್ಗಳು ಬರ್ದಂತ ಪುಸ್ತಕಗಳಿದ್ರೆ ಅದನ್ನ ತಂದು ಕೊಡೋಣ. ಇಲ್ಲ ಇದಕ್ಕೆ ಸಂಬಂಧಪಟ್ಟಂತ ವಿಡಿಯೋಸ್ಗಳು ಸಿಗುತ್ತೆ, ಒಳ್ಳೆ ವಿಡಿಯೋಸ್ಗಳು, ಅರ್ಥ ಮಾಡಿಸುವಂತ ವಿಡಿಯೋಸ್ಗಳು ಸಿಗುತ್ತೆ ಅಂತ ಹೇಳಿದ್ರೆ ಅದನ್ನ ನಮ್ಮ ಮುಂದೆ ಅವರಿಗೆ ತೋರ್ಸೋಣ. ಅವಾಗ ಅವರು ತಿಳ್ಕೊಂತಾರೆ, ಓಕೆ ಇದೆಲ್ಲ ನಾರ್ಮಲ್ ಆಗುವಂತದ್ದು, ನಾನು ನನ್ನ ಎಮೋಷನಲ್ ಅನ್ನ ಕಂಟ್ರೋಲ್ ಮಾಡ್ತೀನಿ ಅನ್ನೋದು ಅವ್ರಿಗೆ ಅರ್ಥ ಆಗತ್ತೆ. ಕೆಲವು ವಿಚಾರಗಳು ನಮ್ಮ ಮೂಗಿನ ನೇರಕ್ಕೆ, ನಮ್ಮ ವಿಚಾರವಂತಿಗೆ ತಕ್ಕಂತೆಯೇ ನಡೆಯಬೇಕು ಎಂದರೆ ಪ್ರತಿರೋಧ ಜಾಸ್ತಿ ಆಗತ್ತೆ. ಅಂದ್ರೆ ನಾವು ಹಳೆಯ ಕಾಲದ ಜಮಾನದ ತರ ನಾವಿದ್ದ ಹಾಗೆ ಈ ಮಕ್ಳು ಬೆಳಿಬೇಕು ಅಂದ್ರೆ ಅದು ಅಸಾಧ್ಯದ ಮಾತು. ಪ್ರತಿರೋಧ ಉಂಟಾಗತ್ತೆ. ಅವ್ರಿಗೆ ಏನ್ ಬೇಕೋ ಅದನ್ನ ಅವ್ರು ಪಡ್ಕೊಂತಾರೆ. ಅದು ಸರಿದಾರಿ ಆಗಿರ್ಬಹುದು ಅಥವಾ ಅಡ್ಡದಾರಿ ಆಗಿರ್ಬಹುದು.
ಆಯಾ ಕಾಲಕ್ಕೆ ತಕ್ಕಂತೆ ಎಲ್ಲವೂ ಬದಲಾಗತ್ತೆ. ಬದಲಾವಣೆ ಜಗತ್ತಿನ ನಿಯಮ. ಅದನ್ನ ನೀವು ಬದಲಿಸಲು ಸಾಧ್ಯವಿಲ್ಲ. ಅದಕ್ಕೆ ಹೊಂದಿಕೊಳ್ಳಬೇಕೇ ಹೊರತು ಕಾಲ ಹಿಂದಕ್ಕೆ ಬಂದು ನಮಗೆ ಹೊಂದಿಕೊಳ್ಳುವುದಿಲ್ಲ. ಅರಿತುಕೊಳ್ಳಬೇಕಾದದ್ದು ನಾವೇ. ಕೆಲವು ವಿಷಯಗಳನ್ನ ನೋಡಿದರೂ ನೋಡದಂತೆ, ಕೇಳಿದರೂ ಕೇಳದಂತೆ ನಡೆಯುವುದನ್ನ ಅಭ್ಯಾಸ ಮಾಡ್ಕೋಬೇಕಾಗತ್ತೆ. ಓಕೆ. ಮಕ್ಕಳಿಗೆ ಹದಿಹರೆಯ ಪ್ರಾರಂಭವಾಗುತ್ತಿದ್ದಂತೆ ಅವರ ಜೊತೆಗೆ ನಾವು ನಮ್ಮ ನಡೆನುಡಿಯನ್ನ ಬದಲಿಸಿಕೊಳ್ಬೇಕು. ಮಕ್ಕಳು ದೊಡ್ಡವರಾಗುತ್ತಿದ್ದಾರೆ ಎಂಬ ಎಚ್ಚರದ ನಡೆ. ನಾವು ಕೂಡ ನಮ್ಮ ಬಿಹೇವಿಯರ್ ಅಲ್ಲಿ, ನಮ್ಮ ವರ್ತನೆಯಲ್ಲಿ, ನಮ್ಮ ಮಾತಿನಲ್ಲಿ ಅವ್ರ ಜೊತೆ ಇರೋ ರೀತಿಯಲ್ಲಿ ಸ್ವಲ್ಪ ಬದಲಾವಣೆಯನ್ನ ಮಾಡ್ಕೊಳ್ಳೇಬೇಕು. ಚೈಲ್ಡ್ಹುಡ್ ಅಲ್ಲಿ ಮಾಡ್ತೀವಲ್ಲ, ಬೆತ್ತ ಹಿಡ್ಕೊಂಡು, ಸ್ಟಿಕ್ ಇಟ್ಕೊಂಡು ಹೊಡೆದು ಬಡ್ದು ಅಥವಾ ಗದರಿಸಿ ಹ್ಯಾಂಡಲ್ ಮಾಡೋದಕ್ ಆಗೋದಿಲ್ಲ. ನಿಧಾನಕ್ಕೆ ಅವರ ಮಟ್ಟಕ್ಕೆ ಇಳಿದು ಬುದ್ಧಿಯನ್ನ ಯಾವ ರೀತಿ ಹೇಳ್ಬೇಕೋ ಅದನ್ನ ಹೇಳಿದ್ರೆ ಖಂಡಿತ ಬದಲಾವಣೆ ಸಾಧ್ಯ ಅನ್ನೋದು ಇಲ್ಲಿ ಲೇಖಕರ ಅಭಿಪ್ರಾಯ, ನನ್ನ ಅಭಿಪ್ರಾಯ ಕೂಡ. ಸೊ ಇದರಿಂದ ನಿಮ್ಗೆ ಒಂದಾದ್ರೂ ಅಂಶ ನಾವೇನಾದ್ರು ತಪ್ಪು ಮಾಡ್ತಿದೀವಿ ಅಂತ ಅನ್ಸಿ, ಓಕೆ ಈ ತರನ ಚೇಂಜ್ ಆಗ್ತೀನಿ ಅಂದ್ರೆ ತುಂಬಾ ಒಳ್ಳೇದು. ಇಲ್ಲ ನನ್ಗೆ ಎಲ್ಲಾ ವಿಷಯ ಗೊತ್ತು, ನಾನು ಯಾರು ಏನ್ ಹೇಳಿದ್ರು ಕೇಳೋದಿಲ್ಲ, ಇದನ್ನೆಲ್ಲ ನಂಬ್ಕೊಳಕ್ ಆಗಲ್ಲ, ಮಕ್ಕಳನ್ನ ಹೆಂಗ್ ಇಡ್ಬೇಕು ಹದ್ದು ಬಸ್ತಿನಲ್ಲಿ ಹಂಗೆ ಇರ್ತೀನಿ ಅಂದ್ರೆ ಓಕೆ, ಅದು ನಿಮ್ಗೆ ಬಿಟ್ಟಿದ್ದು. ಯಾರಾದ್ರೂ ಒಬ್ರಾದ್ರೂ ಅದನ್ನ ತಪ್ಪು ಅಂತ ಅರ್ಥಕೊಂಡು ತಿದ್ಕೊಂಡ್ರೆ ಸಾರ್ಥಕತೆ ನಮ್ಮ ವಿಡಿಯೋಕ್ಕೆ. ಓಕೆ, ಮುಂದಿನ ವಿಡಿಯೋದಲ್ಲಿ ಮತ್ತು ತುಂಬಾ ಹಲವಾರು ವಿಷಯಗಳಿದೆ. ಮುಂದಿನ ವಿಡಿಯೋದಲ್ಲಿ ಖಂಡಿತ ಮಾತಾಡ್ತೀನಿ. ಇಷ್ಟು ಹೊತ್ತು ನನ್ನ ವಿಡಿಯೋವನ್ನ ನೋಡಿದಂತ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.